ಸರ್, ಈಗ ರಾಹುಲ್ ಗಾಂಧಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ 6,000 ಮತಗಳನ್ನು ಕಳವು ಮಾಡಲಾಗಿದೆ, ಅಂದರೆ ಅವರ ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಲಾಗಿದೆ. ಅದು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನುವಂಥವ್ರನ್ನೇ ಗುರುತಿಟ್ಕೊಂಡು ಡಿಲೀಟ್ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿಯವರು ಕರ್ನಾಟಕ ರಾಜ್ಯಕ್ಕೆ ಬಂದು ಮಹದೇವಪುರದಿಂದ ಹಿಡ್ಕೊಂಡು ಬೇರೆ ಬೇರೆ ಕ್ಷೇತ್ರದೊಳಗೆ ವೋಟ್ಗಳ ಕಳ್ಳತನ ಆಗ್ತಾ ಇದೆ, ದೇಶಾದ್ಯಂತ ರಾಜ್ಯಾದ್ಯಂತ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ ಮತ್ತು ಮಾಧ್ಯಮದ ಮುಂದೂ ಹೇಳಿದ್ದಾರೆ. ನಾನೇನು ಹೇಳ್ತೀನಿ, ಇದಕ್ಕೆ BJP ಉತ್ತರವನ್ನು ಕೊಡಬೇಕು. ಕಳುವಾಗಿದೆ ಅಂತ ಇವರು ಮೌನವಾಗಿರೋದು ನೋಡಿದರೆ ಕಳ್ಳತನ ಆಗಿದೆ, ಕಳ್ಳತನ ಮಾಡಿದಾರಂತೆ ಪ್ರೂವ್ ಆಗುತ್ತೆ. ಯಾಕಂದರೆ ಇಲ್ಲಿವರೆಗಾದರೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ. ಚುನಾವಣಾ ಆಯೋಗದವ್ರು ಮಾತ್ರ ಮಾತಾಡ್ತಾ ಇದ್ದಾರೆ. ಇವರ್ಯಾಕೆ ಹೇಳಿಕೆ ಕೊಡ್ತಿಲ್ಲ? ಇವತ್ತು ದೇಶವನ್ನು ಮುನ್ನಡೆಸ್ತಾ ಇರುವಂಥವ್ರು. ಅಂದರೆ ನನಗೇನು ಅನಿಸುತ್ತೆ, ಇವರು ಮತ ಕಳ್ಳತನ ಮಾಡಿದರೆ ಪ್ರೂವ್ ಆಗ್ತಾ ಇದೆ. ಈಗ ಮತ್ತೊಂದು ಆಳಂದ ಕ್ಷೇತ್ರದ ಮೂಲಕ ಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಪೂರ್ಣ ಪ್ರಮಾಣದ ಈ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆ ಮತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ಕಳ್ಳತನ ಮಾಡದೆ ಇವರು BJP ಕೆಲಸ. ಇಲ್ಲಿವರೆಗೂ ಸರ್ಕಾರ ಆಗಿದ್ದು ಕಳ್ಳತನದಿಂದ ಮಾಡಿದಂಥ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.